ಸಭೆಯು ನೂತನ ಮನುಷ್ಯನಾಗಿರುವಾಗ ಯಾವಾಗ ಮೊದಲಗಿತ್ತಿಯಾಗುತ್ತದೆ? ನಮಗೆ ಕ್ರಿಸ್ತನೆಂಬ ಪುರುಷನೊಂದಿಗೆ ನಿಶ್ಚಿತಾರ್ಥವಾಗಿದೆ. ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ವಿಶ್ವಾಸಿಗಳಾದ ನಾವೆಷ್ಟು ಅಮೂಲ್ಯರು! ಕ್ರಿಸ್ತನ ದೇಹದ ಅಂಗಗಳಾಗಿಯೂ ಶುದ್ಧ ಕನ್ಯೆಯಂತೆ ಒಪ್ಪಿಸಲ್ಪಡಿರುವ ನಮ್ಮ ಜೀವಿತ ಹೇಗಿರಬೇಕು, ಏನನ್ನು ಮಾಡಬೇಕು ಎಂಬುದನ್ನು ಈ ದಿನ ಅರ್ಥಕೊಳ್ಳೋಣ. ಬನ್ನಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದುಡ್ಡಿನ ಆಶೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ಜ್ಞಾನೋಕ್ತಿಗಳು 23:4. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ 4 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಿ 5ನೇ ಅಧ್ಯಾಯದ ಧ್ಯಾನಕ್ಕೆ ಬಂದಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಸಭೆಯು ಮೊದಲಗಿತ್ತಿಯಾಗುವುದು, ಸಭೆಯ ನಿಶ್ಚಿತಾರ್ಥ, ಸಭೆಯ ಅನುಭವ ಹಾಗೂ ಸಭೆಯ ನಿರೀಕ್ಷೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಅನೇಕ ಹೋಲಿಕೆಗಳ ಮಿಶ್ರಣವಿದೆ. 4ನೇ ಅಧ್ಯಾಯದಲ್ಲಿ ಸಭೆಯನ್ನು ನೂತನ ಮನುಷ್ಯ ಎಂದು ಕರೆದಿದೆ. ಈಗ ಸಭೆ ಮೊದಲಗಿತ್ತಿಯಾಗಲಿದೆ. ಈ ಅಧ್ಯಾಯದಲ್ಲಿನ ಪ್ರಾಮುಖ್ಯತೆ ಭವಿಷ್ಯದ ಕಡೆಗಿದೆ. ಸಭೆಯು ಮೊದಲಗಿತ್ತಿಯಾಗಲಿದೆ. ಈಗ ಅದು ಮೊದಲಗಿತ್ತಿಯಾಗಿಲ್ಲ. ಪ್ರಿಯರೇ, ಈಗ ಸಭೆಯು ನೂತನ ವ್ಯಕ್ತಿಯಾಗಿ ಲೋಕದಲ್ಲಿ ಜೀವಿಸುತ್ತಿದೆ. ಕ್ರಿಸ್ತನಿಗೆ ಅದು ನಿಶ್ಚಯ ಮಾಡಲ್ಪಟ್ಟಿದೆ. ಆದರೆ ವಿವಾಹ ಇನ್ನೂ ಆಗಿಲ್ಲ. ವಿವಾಹ ಕಾರ್ಯ ಇನ್ನೂ ಏರ್ಪಟ್ಟಿಲ್ಲ. ಸಭೆ ಮೇಲಕ್ಕೆತ್ತಲ್ಪಟ್ಟ ಬಳಿಕ ಅದು ಮೊದಲಗಿತ್ತಿಯಾಗಲಿದೆ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಲಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು ಎಂಬುದಾಗಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ತನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ, ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ನಾವು ಭವಿಷ್ಯದ ಮದುವಣಗಿತ್ತಿಯಂತೆ ನಡಕೊಳ್ಳಬೇಕು. ಪೌಲನು ಕೊರಿಂಥದವರಿಗೆ ಇದನ್ನೇ ಬರೆದನು. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಯುವತಿಯು ನಿಶ್ಚಿತಾರ್ಥವಾಗಿ ತನ್ನ ವಿವಾಹಕ್ಕೋಸ್ಕರ ಸಿದ್ಧ ಮಾಡಿಕೊಳ್ಳುತ್ತಿರುವಾಗ ಆಕೆಗೆ ತನ್ನ ಹಳೆಯ ಸ್ನೇಹಿತರೊಂದಿಗೆ ಇರಲು ಸಮಯವಿರುವುದಿಲ್ಲ. ಆಕೆ ಅವರೊಂದಿಗೆ ತಿರುಗಾಡುವುದಿಲ್ಲ. ಆಕೆಗೆ ನಿಶ್ಚಿತಾರ್ಥವಾಗಿದೆ. ಅವರೆಲ್ಲರಲ್ಲಿ ಈಗ ಆಕೆಗೆ ಆಸಕ್ತಿ ಇಲ್ಲ. ಹಾಗೆಯೇ ಕ್ರಿಸ್ತನಿಗೆ ನಿಶ್ಚಿತಾರ್ಥವಾದ ನಾವು ಲೋಕದವರಂತೆ ಜೀವಿಸುವುದು ಹೇಗೆ? ಮುಂದೊಂದು ದಿನ ನಾವು ಕ್ರಿಸ್ತನಿಗೆ ಒಪ್ಪಿಸಲ್ಪಡುತ್ತೇವೆ ಮತ್ತು ಆತನೊಂದಿಗೆ ನಿತ್ಯತ್ವದಲ್ಲಿಯೂ ಜೀವಿಸಲಿಕ್ಕಿದ್ದೇವೆ. ಆತನು ನಮ್ಮ ಒಡೆಯನೂ ಯಜಮಾನನೂ ಆಗಿರುತ್ತಾನೆ. ಮುಂದಕ್ಕೆ ನಾವು ಸಭೆಯ ನಿಶ್ಚಿತಾರ್ಥ ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ
ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದದರಿಂದ ಎಂಬುದಾಗಿ ನೋಡುವಾಗ ಈ ಪದವು ಈ ಭಾಗವನ್ನು ಹಿಂದಿನ ಭಾಗಕ್ಕೆ ಜೋಡಿಸುವಂಥದ್ದಾಗಿದೆ. ವಿಶ್ವಾಸಿಯ ನಡವಳಿಕೆಯು ಪರೀಕ್ಷಿಸಲ್ಪಡುತ್ತದೆ ಹಾಗೂ ಕ್ರೈಸ್ತ ನಡವಳಿಕೆಯ ಅಗತ್ಯತೆಗನುಸಾರವಾಗಿ ನಡೆಯಬೇಕಾಗಿದೆ ಎಂದು ಅಲ್ಲಿ ಹೇಳಲಾಗಿತ್ತು. ಪ್ರಿಯರೇ, ಈ ಕಟ್ಟಳೆಗಳು ಸಭೆಯು ಅನುಸರಿಸಬೇಕಾದವುಗಳಾಗಿವೆ. ಯಾಕಂದರೆ ಸಭೆಯು ಕ್ರಿಸ್ತನಿಗೆ ಯಾವ ಕಳಂಕ ಮಲಿನತೆಗಳಿಲ್ಲದೆ ಒಪ್ಪಿಸಲ್ಪಡಬೇಕಾಗಿದೆ. ಇಂತಹ ಉನ್ನತವಾದ ಪರಿಶುದ್ಧ ಗುರಿಯು ಕ್ರಿಸ್ತನ ಕಾರ್ಯವಾಗಿದ್ದು, ಈ ಲೋಕದಲ್ಲಿ ನಮ್ಮನ್ನು ಪರಿಶುದ್ಧ ನಡತೆಗೆ ಪ್ರೇರಿಸುವಂಥದ್ದಾಗಿದೆ. ಪ್ರಿಯರೇ, ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ವಾಸವಾಗಿದ್ದಾನೆಂತಲೂ ಪ್ರತಿ ವಿಶ್ವಾಸಿಗೆ ಮುದ್ರೆ ಹಾಕುತ್ತಾನೆಂತಲೂ ತಿಳಿದೆವು. ಆದರೆ ನಾವು ಪವಿತ್ರಾತ್ಮನನ್ನು ದುಃಖಪಡಿಸುವ ಸಂದರ್ಭ ಇದೆ ಎಂದು ತಿಳಿದೆವು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ರಲ್ಲಿ ತಿಳಿಸಲ್ಪಟ್ಟಿರುವ ಸಂಗತಿಗಳಲ್ಲಿ ನಾವು ತೊಡಗಿರುವುದಾದರೆ ನಾವು ಪವಿತ್ರಾತ್ಮನನ್ನು ದುಃಖಪಡಿಸುತ್ತಿದ್ದೇವೆಂದು ಅರ್ಥ. ಆದರೆ ಇದರ ಅರ್ಥ ನಾವು ದೇವರ ಮಕ್ಕಳಾಗಿಲ್ಲವೆಂದಲ್ಲ. ಆದರೆ ರಕ್ಷಣೆ ಹೊಂದಿರದ ಲೋಕವು ನಮ್ಮನ್ನು ದೇವರ ಮಕ್ಕಳಾಗಿದ್ದೇವೆಂಬುದನ್ನು ನಂಬುವುದಿಲ್ಲ. ನಾವು ವಿಮೋಚನೆಯ ದಿನಕ್ಕಾಗಿ ದೇವರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದೇವೆ. ಆ ದಿನದಲ್ಲಿ ದೇವರಾತ್ಮನು ಸಭೆಯನ್ನು ಕ್ರಿಸ್ತನಿಗೆ ಒಪ್ಪಿಸಲಿಕ್ಕಿದ್ದಾನೆ. ಈ ಉದ್ದೇಶವು ನಮ್ಮನ್ನು ಪರಿಶುದ್ಧ ನಡತೆಗೆ ಪ್ರೇರಿಸುವಂಥದ್ದಾಗಿರಬೇಕು. ವಿಶ್ವಾಸಿಯು ದೇವರನ್ನು ಅನುಸರಿಸೋನಾಗಿರಬೇಕು, ಅದರಲ್ಲೂ ಕ್ಷಮಿಸುವ ವಿಚಾರದಲ್ಲಿ. ಆದರೆ ಇದು ಎಲ್ಲ ಕ್ರೈಸ್ತ ನಡವಳಿಕೆಗೂ ಅನ್ವಯಿಸುವಂಥದ್ದಾಗಿದೆ. ಕೆಳಮಟ್ಟದಲ್ಲಿ ಜೀವಿಸುತ್ತಿದ್ದ ಅನ್ಯಜನರು ಈಗ ಪ್ರೀತಿಯ ಮೇಲ್ಮಟ್ಟಕ್ಕೆ ಎತ್ತಲ್ಪಟ್ಟಿದ್ದಾರೆ. ಅವರು ಈಗ ಪ್ರಿಯರಾದ ಮಕ್ಕಳೆಂದು ಕರೆಯಲ್ಪಟ್ಟಿದ್ದಾರೆ. ಅವರು ಈಗ ಎತ್ತಲ್ಪಟ್ಟಿರುವ ಪ್ರೀತಿಯ ಮೇಲ್ಮಟ್ಟವು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನನ್ನೇ ಸುಗಂಧ ವಾಸನೆಯಾಗಿ ಯಜ್ಞಾರ್ಪಣೆ ಮಾಡಿದ್ದರಲ್ಲಿ ಕ್ರಿಸ್ತನು ಪ್ರಕಟಿಸಿದ ಪ್ರೀತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ಎಂಬುದಾಗಿ ನೋಡುವಾಗ ಇದು ಕ್ರೂಜೆಯನ್ನು ಸ್ಪಷ್ಟವಾಗಿ ಸೂಚಿಸುವಂಥದ್ದಾಗಿದೆ. ಇದು ಕ್ರಿಸ್ತನ ಮರಣವನ್ನು ಒಂದು ಅಪರಾಧಿಯ ಬಹಿರಂಗ ಶಿಕ್ಷೆಗಿಂತ ಭಿನ್ನವಾದದ್ದಾಗಿ ಮಾಡುತ್ತದೆ. ದೇವರ ಯಜ್ಞದ ಕುರಿಯು ಸರ್ವಾಂಗ ಹೋಮವಾಗಿ ಸಮರ್ಪಿಸಲ್ಪಟ್ಟ ಹಿತ್ತಾಳೆಯ ವೇದಿಯೇ ಕ್ರೂಜೆಯಾಗಿದೆ. ಈ ಯಜ್ಞವು ಲೋಕದ ಪಾಪವನ್ನು ನಿವಾರಣೆ ಮಾಡುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಜ್ಞಾನುಸಾರ ಸಮರ್ಪಿಸಲ್ಪಟ್ಟ ಪ್ರತಿಯೊಂದು ಯಜ್ಞ ಕ್ರಿಸ್ತನನ್ನು ಸಂಕೇತಿಸುತ್ತದೆ. ಅವೆಲ್ಲವೂ ಆತನ ಕಡೆಗೆ ಸೂಚಕವಾಗಿದೆ. ಪ್ರಿಯರೇ, ಕ್ರೂಜೆಯಲ್ಲಿ ಕ್ರಿಸ್ತನು ಅರ್ಪಿಸಿದ ಪ್ರಾಯಶ್ಚಿತ್ತಾತ್ಮಕ ಸ್ವ ಇಚ್ಛೆಯ ಮರಣದಿಂದಾಗಿ ವಿಶ್ವಾಸಿಯ ಪ್ರೀತಿಯು ಈ ಅತ್ಯುನ್ನತ ಮಟ್ಟವನ್ನು ಏರುವುದು ಸಾಧ್ಯವಾಯಿತು. ವಿಶ್ವಾಸಿಯು ದುಃಖಗೊಂಡ ಪವಿತ್ರಾತ್ಮನೊಂದಿಗೆ ಜೀವಿಸಲು ಸಾಧ್ಯವಿಲ್ಲ. ಈ ಫಲವನ್ನು ಪವಿತ್ರಾತ್ಮನು ಮಾತ್ರ ವಿಶ್ವಾಸಿಯ ಜೀವಿತದಲ್ಲಿ ತರಬಲ್ಲನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿರುವ ಆತ್ಮನ ಫಲದ ಪಟ್ಟಿಯಲ್ಲಿ ಪ್ರೀತಿಯು ಮೊದಲನೆಯದೆಂಬುದನ್ನು ಗಮನಿಸಿರಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನ ಹೀಗೆ ಹೇಳುತ್ತದೆ: ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ತಿಳಿಸಲ್ಪಟ್ಟಿರುವ ಪಾಪಗಳು ಅವಿಶ್ವಾಸಿಗಳಲ್ಲಿ ಪ್ರಚಲಿತವಾಗಿರುವಂಥವುಗಳು. ಈಗಿನ ಜಗತ್ತಿನಲ್ಲಿ ಕೂಡ ಇವು ಸಾಮಾನ್ಯವಾಗಿರುವಂಥವುಗಳಾಗಿವೆ. ಇವೆಲ್ಲವೂ ಕೂಡ ನೈತಿಕತೆಯ ಕೀಳುಮಟ್ಟವನ್ನು ಸೂಚಿಸುತ್ತವೆ. ದೇವರ ಮಗುವು ಸ್ವಭಾವತಃ ಇವುಗಳಲ್ಲಿ ತೊಡಗಿರಬಾರದೆಂದು ಪೌಲನು ಹೇಳುತ್ತಾನೆ. ಸಣ್ಣ ರೀತಿಯ ಪಾಪವಾದರೂ ಅವನಲ್ಲಿ ನೋವನ್ನು, ಅಸಹ್ಯ ಭಾವವನ್ನು ಹುಟ್ಟಿಸಬೇಕು. ಈ ಮಾತನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ, ಪುನಃ ಹೇಳುತ್ತೇನೆ. ಪ್ರಿಯ ಮಿತ್ರನೇ, ನೀನು ಪಾಪದಲ್ಲಿ ತೊಡಗಿ ಅದರಿಂದ ನಿನ್ನೊಳಗೆ ಯಾವ ದುಃಖ ಭಾವನೆಯೂ ಉಂಟಾಗದಿದ್ದರೆ ನೀನು ದೇವರ ಮಗುವೇ ಅಲ್ಲ.
ಇದಕ್ಕಿಂತ ಬೇರೆ ಮಾತು ನನಗೆ ತೋಚುವುದಿಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ಅಪರಾಧ ಪ್ರಜ್ಞೆ ಉಂಟಾಗುವುದಾದರೆ ನೀನು ತಪ್ಪಿಹೋದ ಮಗನಂತೆ ಎದ್ದು ನಿನ್ನ ತಂದೆಯ ಬಳಿಗೆ ಹೋಗಬಹುದು. ನೀನು ಆ ತಂದೆಯ ಮಗನು. ಮಕ್ಕಳು ಮಾತ್ರ ತಂದೆಯ ಬಳಿಗೆ ಹೋಗಲು ಬಯಸುತ್ತಾರೆ. ಒಂದು ಹಂದಿಯೂ ಆ ರೀತಿ ಹೋಗಲಾರದು. ಇಲ್ಲಿ ತಿಳಿಸಲ್ಪಟ್ಟ ಪಾಪಗಳು ದೇವರನ್ನು ಬಿಟ್ಟವರಲ್ಲಿ ಕಂಡುಬರುವ ಕೀಳುಮಟ್ಟದ ಪಾಪಗಳಾಗಿವೆ. ಪ್ರಿಯ ಮಿತ್ರನೇ, ನೀನು ವಿಶ್ವಾಸಿಯಾಗಿ ದೇವರ ಬಳಿಗೆ ನಿನ್ನ ಪಾಪಗಳನ್ನು ಒಪ್ಪಿಕೊಳ್ಳಲು ಹೋಗುವಾಗ ನೀನು ಅವುಗಳನ್ನು ಸೇರಿಸಿ ದೇವರಿಗೆ ಅರ್ಪಿಸುವುದಲ್ಲ. ಆ ರೀತಿ ಅದು ರಕಂ ವ್ಯಾಪಾರವಲ್ಲ. ಆದರೆ ನಿನ್ನ ಪಾಪಗಳನ್ನು ಒಂದೊಂದಾಗಿ ಆತನಿಗೆ ಅರಿಕೆ ಮಾಡು. ಉದಾಹರಣೆಗೆ, ನೀನು ದುರ್ಭಾಷೆ ಮಾತನಾಡುವವನು, ಇತರರನ್ನು ನೋಯಿಸುವವನೂ ಆಗಿದ್ದರೆ ದೇವರಿಗೆ ಹಾಗೆಯೇ ಹೇಳು. ನೀನು ಪಾಪದರಿಕೆಗಾಗಿ ದೇವರ ಬಳಿಗೆ ಹೋಗಿ ನಿನ್ನ ಪಾಪಗಳನ್ನು ಒಂದೊಂದಾಗಿ ಅರಿಕೆ ಮಾಡುವಾಗ ಆತನೊಂದಿಗಿನ ನಿನ್ನ ಅನ್ಯೋನ್ಯತೆ ಪುನಃ ಸ್ಥಾಪಿಸಲ್ಪಡುತ್ತದೆ. ವಿಶ್ವಾಸಿಗಳು ಕೆಲವೊಮ್ಮೆ ಇಂತಹ ಪಾಪಗಳಲ್ಲಿ ಸಿಕ್ಕಿಬೀಳುತ್ತಾರೆ. ಆದರೆ ಹಾಗಾದಾಗ ಅವರು ಅದನ್ನು ದೇವರಿಗೆ ಒಪ್ಪಿ ಅರಿಕೆ ಮಾಡಿಕೊಳ್ಳಬೇಕು. ಫೆನೆಲೋನ್ ಎಂಬವರು ಅದನ್ನು ಹೀಗೆ ಹೇಳಿದ್ದಾರೆ: ನಿನ್ನ ಹೃದಯದಲ್ಲಿರುವುದೆಲ್ಲವನ್ನೂ ದೇವರಿಗೆ ಹೇಳು. ಒಬ್ಬ ಪ್ರಿಯ ಸ್ನೇಹಿತನಿಗೆ ತನ್ನ ಹೃದಯದ ಭಾರವನ್ನೆಲ್ಲ ತಿಳಿಸುವ ಹಾಗೆ ನಿನ್ನ ತೊಂದರೆಗಳನ್ನು ಹೇಳು. ಆತನು ಸಂತೈಸುತ್ತಾನೆ. ನಿನ್ನ ಸಂತೋಷಗಳನ್ನು ಹೇಳು. ಆತನು ಅವುಗಳನ್ನು ಶುದ್ಧಿಗೊಳಿಸುತ್ತಾನೆ. ನೀನು ಮೆಚ್ಚದಿರುವುಗಳನ್ನು ಹೇಳು. ಅವುಗಳನ್ನು ಜಯಿಸಲು ಸಹಾಯ ಮಾಡುತ್ತಾನೆ. ನಿನ್ನ ಶೋಧನೆಗಳ ಕುರಿತು ಹೇಳು. ನಿನ್ನನ್ನು ಅವುಗಳಿಂದ ಕಾಯುತ್ತಾನೆ. ನಿನ್ನ ಹೃದಯಕ್ಕಾದ ಗಾಯಗಳನ್ನು ತೋರಿಸು. ಆತನು ಗುಣಪಡಿಸುತ್ತಾನೆ. ನಿನ್ನ ಅಸಹನೆಗಳನ್ನು ಹೇಳು. ಕೆಟ್ಟತನದ ಕಡೆಗಿನ ಅಸಹ್ಯತನವನ್ನು ಹೇಳು. ನಿನ್ನ ಅಸ್ಥಿರತೆಯನ್ನು ಹೇಳು. ಸ್ವಾರ್ಥವು ನಿನ್ನನ್ನು ಹೇಗೆ ಇತರರ ಕಡೆಗೆ ಕಠಿಣವಾಗಿರುವಂತೆ ಮಾಡುತ್ತದೆಂದು ಹೇಳು. ಒಣ ಹೆಮ್ಮೆಯು ನಿನ್ನನ್ನು ಅಪ್ರಾಮಾಣಿಕನಾಗಿ ಮಾಡುವುದನ್ನು, ಅಹಂಭಾವವು ನಿನ್ನನ್ನು ನಿನ್ನಿಂದಲೂ ಇತರರಿಂದಲೂ ಮುಚ್ಚಿಕೊಳ್ಳುವಂತೆ ಮಾಡುವುದನ್ನು ಹೇಳು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ಈ ರೀತಿಯಾಗಿ ನೀನು ನಿನ್ನ ಎಲ್ಲ ಬಲಹೀನತೆ, ಕೊರತೆ, ತೊಂದರೆಗಳನ್ನು ಹೇಳಿಕೊಳ್ಳುವಾಗ ಮತ್ತೆ ಹೇಳುವುದಕ್ಕೆ ಏನೂ ಉಳಿದಿರುವುದಿಲ್ಲ. ಎಲ್ಲವನ್ನು ತಿಳಿಸಿಬಿಡಬಹುದು. ಆಗ ನಿನ್ನಲ್ಲಿ ಯಾವಾಗಲೂ ಹೇಳಿಕೊಳ್ಳುವುದಕ್ಕೆ ಏನಾದರೂ ಇರುತ್ತದೆ. ಪರಸ್ಪರರಲ್ಲಿ ಗುಟ್ಟು ಮಾಡದವರಿಗೆ ಮಾತನಾಡಲು ವಿಷಯವೇ ಬೇಕಾಗಿರುವುದಿಲ್ಲ. ಅವರು ತಮ್ಮ ಮಾತುಗಳ ಕುರಿತು ಜಾಗೃತಿ ಮಾಡುವುದಿಲ್ಲ. ಯಾಕಂದರೆ ಮುಚ್ಚಿಡುವ ಯಾವ ಸಂಗತಿಯೂ ಇರುವುದಿಲ್ಲ. ಇಲ್ಲವೇ ಮಾತನಾಡಲು ವಿಷಯಗಳನ್ನು ಹುಡುಕುವುದಿಲ್ಲ. ಅವರು ತಮ್ಮ ಹೃದಯ ತೆರೆದು ಮಾತನಾಡುತ್ತಾರೆ. ಯಾವ ಯೋಚನೆಯೂ ಇಲ್ಲದೆ ತಮ್ಮ ಆಲೋಚನೆಗೆ ಬಂದದ್ದನ್ನು ಮಾತನಾಡುತ್ತಾರೆ. ಇಂತಹ ಸಂಭಾಷಣೆಯನ್ನು ದೇವರೊಂದಿಗೆ ಮಾಡಲು ಶಕ್ತರಾಗುವವರು ಧನ್ಯರು. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಿಗೆ ಈ ದಿನಗಳಲ್ಲಿ ಅತಿ ಅಗತ್ಯವಾಗಿ ಬೇಕಾದದ್ದು ದೇವರ ಬಳಿಗೆ ಹೋಗಿ ತಮ್ಮ ಹೃದಯವನ್ನು ಬಿಚ್ಚಿ ಮಾತನಾಡುವ ಸ್ಥಿತಿ. ಒಂದು ವೇಳೆ ಯಾರಾದರೂ ಹೇಳಬಹುದು, ವಿಶ್ವಾಸಿಗಳು ಇಂತಹ ಪಾಪ ಮಾಡಿಯರೆಂದು ನೆನೆಸುವುದು ಅಸಾಧ್ಯವೆಂದು. ಪ್ರಿಯರೇ, ನೀವು ನನ್ನ ಹಾಗೆ ದೀರ್ಘಕಾಲ ಸೇವೆಯಲ್ಲಿರುತ್ತಿದ್ದರೆ ಜನರು ಖಂಡಿತವಾಗಿ ಇಂತಹ ಪಾಪಗಳನ್ನು ಮಾಡುವವರೆಂದು ನಿಮಗೆ ತಿಳಿದಿರುತ್ತಿತ್ತು. ಅನೇಕ ಕ್ರೈಸ್ತರು ತಾವು ಕ್ಷಮೆಯಿಲ್ಲದ ಪಾಪ ಮಾಡಿದ್ದೇವೆಂದು ನೆನೆಸುತ್ತಾರೆ. ಆದರೆ ಅದು ಸರಿಯಲ್ಲ. ದೇವರ ಬಳಿಗೆ ತಿರುಗಿ ಬರಲು ಮಾರ್ಗವಿದೆ. ಜಾರತ್ವ ಎಂಬುದಾಗಿ ನೋಡುವಾಗ ಈಗಿನ ಲೋಕದಲ್ಲಿ ಇದು ಸ್ವೀಕರಿಸಲು ಅರ್ಹವಾದ ನಡತೆಯಾಗಿರುತ್ತದೆ. ಅದು ಅಷ್ಟೇನೂ ವಿಶೇಷವಲ್ಲದ ಪಾಪ ಎಂದು ಎಣಿಸಲ್ಪಟ್ಟಿದೆ. ಒಂದು ವೇಳೆ ಈ ಪಾಪ ಅತಿಯಾಗಿ ಕಂಡುಬಂದರೆ ಅದನ್ನು ಆಧುನಿಕ ನೈತಿಕತೆ ಎಂದು ಕರೆಯಲಾಗುತ್ತದೆ. ಒಂದೇ ಕಟ್ಟಡದಲ್ಲಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ಮಹಡಿಗಳಲ್ಲಿ ವಾಸಿಸುತ್ತಾರೆಂಬ ಸಂಗತಿ ಹಿಂದೊಮ್ಮೆ ಆಘಾತಕಾರಿಯಾದದ್ದಾಗಿತ್ತು. ಆದರೆ ಈಗ ಎಲ್ಲವೂ ಬದಲಾಗಿ ಹುಡುಗ ಹುಡುಗಿಯರು ಒಂದೇ ಕೋಣೆಯಲ್ಲಿ ವಾಸಿಸುತ್ತಾರೆ. ನಾನು ಕಾಲೇಜಿಗೆ ಹೋಗುತ್ತಿದ್ದಾಗ ಹುಡುಗರು ಹುಡುಗಿಯರ ಹಾಸ್ಟೆಲಿನ ವರಾಂಡದಲ್ಲಿ ಮಾತ್ರ ಅವರನ್ನು ಭೇಟಿಯಾಗಬಹುದಾಗಿತ್ತು. ಅದು ಉತ್ತಮ ಕ್ರಮವೆಂದು ನಾನು ಈಗಲೂ ನೆನೆಸುತ್ತೇನೆ. ನಾನಂತೂ ಸತ್ಯವೇದವನ್ನು ಒಪ್ಪಿಕೊಳ್ಳುತ್ತೇನೆ. ಜಾರತ್ವವು ಒಂದು ಪಾಪವಾಗಿದೆ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆದರೂ ಎಲ್ಲೇ ಇದ್ದರೂ ಜಾರತ್ವದಲ್ಲಿ ಜೀವಿಸುವುದಾದರೆ ನೀನು ದೇವರ ಮಗುವಾಗಿರಲು ಸಾಧ್ಯವಿಲ್ಲ. ಯಾರಾದರೂ ಹೇಳಬಹುದು, ಆದರೆ ದೇವರ ಮಗುವು ಪಾಪವನ್ನರಿಕೆ ಮಾಡಿ ದೇವರೊಂದಿಗೆ
ತಿರುಗಿ ಒಂದಾಗಬಹುದೆಂದು ಹೇಳಿದೆಯಲ್ಲ ಎಂಬುದಾಗಿ. ಅದು ಸರಿಯೇ, ಆದರೆ ದೇವರ ಮಗುವು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ ಬಳಿಕ ಅದೇ ಪಾಪದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಅಂಥವನು ದೇವರ ಮಗುವಲ್ಲವೆಂಬುದಕ್ಕೆ ಬೇರೆ ಯಾವ ಪುರಾವೆಯ ಅಗತ್ಯವೂ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಯಾವ ವಿಧವಾದ ಬಂಡುತನ ಎಂಬುದಾಗಿ ನೋಡುವಾಗ ಎಲ್ಲ ಥರದ ಅನೈತಿಕತೆಯೂ ಇದರಲ್ಲಿ ಸೇರಿದೆ. ದ್ರವ್ಯಾಶೆ ಎಂಬುದಾಗಿ ನೋಡುವಾಗ ಎಲ್ಲವನ್ನೂ ದೋಚಿಕೊಳ್ಳುವ ಸ್ವಭಾವ, ಹಣ, ಭೌತಿಕ ವಸ್ತುಗಳಿಗಾಗಿ ಮಾತ್ರವಲ್ಲ, ಇತರರಿಗಿಂತ ತಾನು ಮೇಲೆ ಇರಬೇಕೆಂಬ ದುರಾಶೆ, ಸ್ಥಾನಕ್ಕಾಗಿ ಆಸೆ. ಕೆಲವರು ಸಮಿತಿಗಳಲ್ಲಿ ಪ್ರಧಾನ ಸ್ಥಾನದಲ್ಲಿರಲು ಬಯಸುತ್ತಾರೆ, ಅದರಲ್ಲಿ ಹಣದ ಆಶೆಯೂ ಸೇರಿರುತ್ತವೆ. ಜಿಪುಣನು ಹಣದ ನಾಣ್ಯ ಚಪ್ಪಟೆಯಾಗಿರುವುದರಿಂದ ಅದನ್ನು ಅಟ್ಟಿ ಮಾಡಿ ಕೂಡಿಸಿಡಬಹುದೆಂದು ಯೋಚಿಸ್ತಾನೆ. ಆದರೆ ದುಂದುವೆಚ್ಚ ಮಾಡುವವನು ನಾಣ್ಯ ಉರುಟಾಗಿರುವುದರಿಂದ ತಾನು ಅದನ್ನು ಬೇಕಾದಂತೆ ಉಪಯೋಗಿಸಬಹುದೆಂದು ಯೋಚಿಸ್ತಾನೆ. ಒಬ್ಬನು ಕೂಡಿಸಿಟ್ಟರೂ ಖರ್ಚು ಮಾಡಿದರೂ ದುರಾಶೆ ಎಂದರೆ ಎಲ್ಲವನ್ನೂ ನಮ್ಮ ಸ್ವಾರ್ಥಕ್ಕಾಗಿ ಕೂಡಿಸುವುದೆಂದರ್ಥ. ಕರ್ತನಲ್ಲಿ ಪ್ರಿಯರೇ, ಕೆಲವರು ಈ ಲೋಕದಲ್ಲಿನ ಸಕಲ ಮಾನ ಗೌರವಗಳನ್ನು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಭಾ ಸೇವಕರು ಐಶ್ವರ್ಯವಂತರಾಗಲು ಆಶೆ ಪಡಲಿಕ್ಕಿಲ್ಲ, ಆದರೆ ಸ್ಥಾನಕ್ಕಾಗಿ ಹಾತೊರೆಯುತ್ತಾರೆ. ತಮ್ಮ ಸಭೆಯಲ್ಲಾಗಲಿ ಸಮಾಜದಲ್ಲಾಗಲಿ ತಮಗೊಂದು ಸ್ಥಾನ ಬೇಕೆಂದು ಆಶೆ ಪಡುತ್ತಾರೆ. ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿರಬಾರದು ಎಂಬುದಾಗಿ ನೋಡುವಾಗ ಇಂಥವುಗಳ ವಿಚಾರ ಮಾತನಾಡಲೂಬಾರದು, ಆಶೆ ಪಡಲೂಬಾರದು. ನಾನು ಈ ಪಾಪಗಳ ಹೆಸರು ಹೇಳುವಾಗ ನನ್ನಲ್ಲಿ ಅವುಗಳಿಗಾಗಿ ಆಶೆಯಾಗಲಿ ಒಪ್ಪಿಗೆಯಾಗಲಿ ಇರುವುದಿಲ್ಲ. ಮುಂದಕ್ಕೆ ಹೊಲಸು ಮಾತು ಎಂಬುದಾಗಿ ನೋಡುವಾಗ ಇದು ಅತಿ ಕೀಳುತನದ ಸ್ಥಿತಿಯಾಗಿದೆ. ಈ ದಿನಗಳಲ್ಲಿ ಇಂತಹ ಕೊಳಕು ವಿಚಾರಗಳನ್ನು ನಾವು ಕೇಳುತ್ತಿರುತ್ತೇವೆ. ಹುಚ್ಚು ಮಾತು ಎಂಬುದಾಗಿ ನೋಡುವಾಗ ಪಾಪದ ಕುರಿತಾಗಿ ಕೊಚ್ಚಿಕೊಳ್ಳುವುದು. ತಾವು ಸಮಾರಂಭದಲ್ಲಿ ಎಷ್ಟು ಹೆಚ್ಚು ಮದ್ಯ ಸೇವಿಸಿದೆವೆಂದು ಕೆಲವರು ಕೊಚ್ಚಿಕೊಂಡದನ್ನು ಕೇಳಬಹುದು. ಲೈಂಗಿಕ ವ್ಯವಹಾರದಲ್ಲಿನ ತಮ್ಮ ಅಕ್ರಮ ಸಾಧನೆಗಳನ್ನು ಕೆಲವರು ಹೇಳಿಕೊಳ್ಳುತ್ತಾರಲ್ಲವೇ, ಇದು ಹುಚ್ಚು ಮಾತಾಗಿದೆ. ಕುಚೋದ್ಯ ಎಂಬುದಾಗಿ ನೋಡುವಾಗ ಇದು ಒಳ್ಳೆಯ ಶುದ್ಧ ಹಾಸ್ಯವಲ್ಲ. ಅನೀತಿ ಅಕ್ರಮಗಳ ಕುರಿತಾಗಿ ಹಗುರವಾಗಿ ಮಾತನಾಡುವುದು, ಅಸಹ್ಯ ಕಥೆಗಳನ್ನು ಹೇಳುವುದು. ಮುಂದಕ್ಕೆ ನೋಡುತ್ತೇವೆ, ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ಎಂಬುದಾಗಿ. ಪ್ರಿಯರೇ, ಮಾತಿನ ಮುಖ್ಯ ಪ್ರಸ್ತಾಪ ಇದಾಗಿರಬೇಕು. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಕರ್ತನಲ್ಲಿ ಪ್ರೀತಿಸುವ ಒಬ್ಬ ಒಳ್ಳೆ ಕ್ರೈಸ್ತ ಸಹೋದರನ ಸಂಗಡ ನಾನು ಆಗಾಗ ಆಟ ಆಡುತ್ತೇನೆ. ಕೆಲವೊಮ್ಮೆ ಯಾರಾದರೊಬ್ಬ ರಕ್ಷಿಸಲ್ಪಡದವನು ನಮಗೆ ಜೊತೆಯಾಗುತ್ತಾನೆ. ಅವನು ಕೆಲವೊಮ್ಮೆ ತಪ್ಪಾಗಿ ಆಡುತ್ತಾನೆ, ಪಕ್ಕನೆ ಸಿಟ್ಟಿಗೇಳುತ್ತಾನೆ ಮತ್ತು ಕ್ರೀಡಾಂಗಣವನ್ನು, ಅದರ ಮಾತುಗಳನ್ನು, ದೇವರನ್ನು ಹಾಗೂ ಆಟವನ್ನೇ ಶಪಿಸುತ್ತಿರುತ್ತಾನೆ. ಆಗ ನನ್ನ ಮಿತ್ರರು ದೇವರಿಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳುತ್ತಿದ್ದರು. ಆಗ ಆ ಅವಿಶ್ವಾಸಿಯು ನೀನೇಕೆ ಹಾಗೆ ಹೇಳುತ್ತೀ ಎಂದು ಕೇಳಿದನು. ಆಗ ಮಿತ್ರರು, ನೀನು ಯಾಕೆ ದೇವರ ಹೆಸರೆತ್ತಿ ದೂಷಿಸುತ್ತೀ ಎಂದರು. ಆಗ ಅವನು, ಅದು ನನಗೊಂದು ಅಭ್ಯಾಸ ಎಂದನು. ಆಗ ಮಿತ್ರರು ಕೂಡ ಇದು ನನಗೊಂದು ಅಭ್ಯಾಸ ಎಂದರು. ಪ್ರತಿ ಸಲ ಯಾರಾದರೊಬ್ಬರು ದೇವರ ಹೆಸರೆತ್ತಿ ದೂಷಿಸುವಾಗ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ, ಆಗ ಎರಡೂ ಕಡೆ ಸಮವಾಗುತ್ತದೆ ಎಂದರು. ಇದರಿಂದಾಗಿ ಆ ಮನುಷ್ಯನ ದೂಷಣೆಯ ಮಾತುಗಳು ಕಡಿಮೆಯಾದವು. ಕ್ರೈಸ್ತರಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವುದು ಒಳ್ಳೆಯ ಅಭ್ಯಾಸವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜನರು ದೇವರ ಭಯವಿಲ್ಲದೆ ತಮ್ಮ ಜೀವಿತವನ್ನು ಹೇಗೆ ನಡೆಸುತ್ತಾರೆ ಎಂಬುದಾಗಿ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನದಿಂದ 32ನೇ ವಚನದವರೆಗೆ ಹೀಗೆ ಬರೆದದೆ, ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲುಲುಪ್ತಿ, ದುಷ್ಟತ್ವಗಳಿಂದಲೂ, ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆಯಿಲ್ಲದವರು, ಕರುಣೆಯಿಲ್ಲದವರೂ ಆದರು.
ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೈವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೇಲಿನ ವಚನಗಳಲ್ಲಿ ಮನುಷ್ಯನು ದೇವರ ಜ್ಞಾನವಿಲ್ಲದಾಗ ಎಂಥ ಸ್ಥಿತಿಯಲ್ಲಿರುತ್ತಾನೆ ಎಂಬುದನ್ನು ನಾವು ತಿಳಿದುಕೊಂಡೆವು. ದೇವರ ವಿಷಯವಾಗಿ ತಿಳಿದಿದ್ದರೂ ಆತನನ್ನು ಅಸಡ್ಡೆ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಜೀವಿಸುವವರು ಈ ದಿನಗಳಲ್ಲಿ ಈ ಲೋಕದಲ್ಲಿ ತುಂಬ ಸಂಖ್ಯೆಯಲ್ಲಿದ್ದಾರೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಪ್ರಿಯರೇ, ಯೂದನು ಬರೆದ ಪತ್ರಿಕೆ 10ನೇ ವಚನದಿಂದ 13ನೇ ವಚನದವರೆಗೆ ಹೀಗೆ ನೋಡುತ್ತೇವೆ. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನೂ ದೂಷಿಸುತ್ತಾರೆ ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೊರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರೂ ಆಗಿದ್ದಾರೆ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಓಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಎಳೆಗಳುದುರಿ ಹಣ್ಣು ಬಿಡದ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳೂ ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು ಎಂಬುದಾಗಿ. ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವ ಮನುಷ್ಯನು ದೇವರನ್ನು ತಿಳಿದುಕೊಳ್ಳದೆ ಇರುವಾಗ ಎಲ್ಲ ಸಂಗತಿಗಳಿಗೋಸ್ಕರ ದೂಷಿಸುತ್ತಾನೆ, ದೇವರನ್ನೇ ಅಲ್ಲಗಳೆಯುತ್ತಾನೆ. ಆದರೆ ದೇವರ ಮಕ್ಕಳು ಎಲ್ಲ ಕಾರ್ಯಗಳಿಗೋಸ್ಕರ ದೇವರನ್ನು ಸ್ತುತಿಸಬೇಕು, ಆರಾಧಿಸಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ಹೀಗೆ ಓದುತ್ತೇವೆ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲೇ ಮಾಡಿರಿ. ಆತನ ಮೂಲಕ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ ಎಂಬುದೇ. ಪ್ರಿಯರೇ, ಇದುವೇ ನಮ್ಮ ದೇವರ ಚಿತ್ತ ಆಗಿದೆ. ಆದುದರಿಂದ ದೇವರು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅನುದಿನವೂ ಆತನನ್ನು ಕೊಂಡಾಡೋಣ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂಥ ಈ ಸುಂದರವಾದ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತಾ ಆತನ ವಾಕ್ಯಭರಿತನಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕ ಹೋಲಿಕೆಗಳ ಮಿಶ್ರಣದ ಅಧ್ಯಯನವನ್ನು ನಾವು ಧ್ಯಾನ ಮಾಡಲು ಪ್ರಾರಂಭಿಸಿದ್ದೇವೆ. ಈ ಲೋಕದಲ್ಲಿ ವಿಶ್ವಾಸಿಗಳಾದ ನಾವು ಭವಿಷ್ಯದ ಮದುವಣಗಿತ್ತಿಯಂತೆ ನಡ್ಕೊಳ್ಳಬೇಕು. ಕ್ರಿಸ್ತನೊಂದಿಗೆ ನಿಶ್ಚಿತಾರ್ಥ ಹೊಂದಿರುವಾಗ ಬಲಹೀನತೆಯಲ್ಲಿ, ಕೊರತೆಯಲ್ಲಿ ದೇವರನ್ನು ಕೊಂಡಾಡುತ್ತಾ ಪರಿಶುದ್ಧರಾಗಿಯೂ ಸತ್ಯವಂತರಾಗಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ದೇವ, ಇದುವರೆಗೂ ನಿನ್ನ ವಾಕ್ಯಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಈ ದಿನದ ಕಾರ್ಯಕ್ರಮವನ್ನು ಆಶೀರ್ವದಿಸು. ನಮ್ಮ ಪ್ರೀತಿಯ ಬಾಂಧವರನ್ನು ಬಲಪಡಿಸು. ಆತ್ಮಿಕವಾಗಿ ಬಲ ಹೊಂದುವಂತೆ ಕೃಪೆ ತೋರಿಸು ಕರ್ತನೆ. ಹೌದು ದೇವ, ನಾವು ಮೊದಲಗಿತ್ತಿಯಾಗಿ ನೀನು ಪರಿಗಣಿಸಿದಿ. ಯೇಸು ಸ್ವಾಮಿಯ ಮೊದಲಿಂಗನು. ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರತ್ಯಕ್ಷತೆಯ ದಿನ ಬಹಳ ಸಮೀಪವಾಗಿದೆ. ನಮ್ಮ ಪ್ರಿಯರನ್ನು ಸಿದ್ಧಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಂಬುತ್ತೇವೆ. ಹಿಂದೆ 9845616412 ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ.